ಎರಡನೇ ಸಭೆ ಮಾಡಿದ್ದೀವಿ. ದರ್ಖಾಸ್ ಕಮಿಟಿನಲ್ಲಿ ಎರಡನೇ ಸಭೆ ಮಾಡಿದ್ದೀವಿ. ಇವತ್ತು ಒಂದು 24 ಫೈಲು ಕ್ಲಿಯರ್ ಆಗೋದಕ್ಕೆ ಬಂದಿದೆ. ಇವತ್ತು ಆ 24 ಫೈಲು ಎಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ರೆಡಿ ಮಾಡಿ ಆನ್ಲೈನ್ ಅಪ್ಲೋಡ್ಸು ಎಲ್ಲ ಆಗಿದೆ, ವೆರಿಫಿಕೇಷನ್ ಆಗಿದೆ, ಎಲ್ಲ ಆಗಿದೆ. 24 ಆಗಿದೆ. ಆಮೇಲೆ ನಮ್ಮ ದರ್ಖಾಸ್ ಕಮಿಟಿ ಮೆಂಬರ್ಸ್ ಆದಂಥ ನಮ್ಮ ಕ್ಯಾಲ್ನೂರು ಬಾಬಣ್ಣವರು, ಕಾದಿಪುರ ಬಾಬಣ್ಣವರು, ನಮ್ಮ ಛತ್ರಕೋಡಲ್ಲಿ ಮಂಜಣ್ಣವ್ರ ಮಿಸಸ್ ಅಕ್ಕನವರು ಎಲ್ಲರೂ ನಾವೆಲ್ಲ ಮಾತಾಡಿದ್ದೀವಿ, ಇನ್ಕ್ಲೂಡಿಂಗ್ ತಹಸೀಲ್ದಾರ್ ಸೇರಿ ಮಾತಾಡಿದ್ದೀವಿ. ನಾವು ಮೊದಲನೇದಾಗಿ ಯಾಕಂದರೆ ಮೊದಲಿರೋ ಥರ ಇಲ್ಲ. ಇವಾಗ ಸಾಗುವಳಿ ಚೀಟಿ ಬಂದುಬಿಟ್ಟು ಮೊದಲು ನಾವು ಕೈಯಲ್ಲಿ ಬರೆದುಬಿಟ್ಟು ಸಾಗುವಳಿ ಚೀಟಿ ಕೊಡ್ತಾ ಇರ್ಬೋದು ಅಷ್ಟೇ, ಎಷ್ಟು ಬೇಕೋ ಕೊಟ್ಬಿಟ್ಟು ಅವರೆಲ್ಲ ಮೊದಲು. ಇವಾಗ ಆ ಥರ ಮಾಡೋಕ್ಕಾಗೋದಿಲ್ಲ. ಇವಾಗ ಲಾಗಿನ್ ಆಗಬೇಕಂದ್ರೂ ತಹಸೀಲ್ದಾರ್ದು ನಂದು ಇಬ್ಬರದು ತಂಬಿರಬೇಕು. ತಿರ್ಗಾ ನಾವು ಲಾಗೌಟ್ ಆಗಬೇಕು ಅಂದ್ರೂ ಇಬ್ಬರದು ತಂದು ಕೊಟ್ಟೆ ಲಾಗೌಟ್ ಆಗಬೇಕು ಇಬ್ಬರೂ. ಆದ್ರೆ ನಾವು ಇಬ್ಬರು ತಂದು ಕೊಟ್ಟಾಗ ಎಷ್ಟೊತ್ತು ಆನ್ಲೈನ್ ಇರ್ತೀವಿ, ಟೋಟಲ್ ರೆಕಾರ್ಡ್ ನಾವು ಏನು ಮಾತಾಡ್ತಾ ಇದ್ದೀವಿ, ಏನಾಗ್ತಾಯಿದೆ ಅಂತ ಎಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ. ಅದೆಲ್ಲ ಟೋಟಲ್ ಆನ್ಲೈನಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಇವಾಗ ಅದೆಲ್ಲ ಏನಿಲ್ಲ. ಯಾಕಂದರೆ ನಾವು ಬಂದ್ಬಿಟ್ಟು ಇದರಲ್ಲಿ ಯಾವುದೇ ತೊಂದರೆಗೆ ಒಳಗಾಗದಂಗೆ ಸಿಗಾಕೋಬಾರ್ದು. ಕಮಿಟಿನೂ ನಾಳೆ ಕೆಟ್ಟ ಹೆಸರು ಬರಬಾರ್ದು ನಮಗೆ, ಯಾರಿಗೆ ನಮ್ಮ ಕಮಿಟಿಯವ್ರಿಗೂ ನಮಗೂ ಕೆಟ್ಟ ಹೆಸರು ಬರಬಾರ್ದು. ಅದರಿಂದ ಇವತ್ತೇನು 24-25 ಫೈಲ್ಸ್ ಆಗಿತ್ತು, ಆ ಫೈಲ್ಸನ್ನು ಎಲ್ಲ ನೋಡಿದ್ದೀವಿ, ಎಲ್ಲ ಓಕೆ ಮಾಡ್ಕೊಂಡಿವಿ. ಅದರೆಲ್ಲ ಒಂದನ್ನು ಮಾತ್ರ ರಿವೆರಿಫಿಕೇಷನ್ ಹಾಕೊಂಡು, ಆ ಸ್ಕೆಚ್ದೇನೋ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇತ್ತು, ಅದಕ್ಕೊಂದು ರಿವೆರಿಫಿಕೇಷನ್ ಹಾಕ್ಕೊಂಡಿದ್ದೀವಿ. ಆ್ಯಕ್ಚುಲಿ ಅದನ್ನು ರಿಜೆಕ್ಟ್ ಮಾಡಬೇಕು ಅಂತಿದ್ವಿ. ಆ ಸ್ಕೆಚ್ಚನ್ನು ನೋಡಿ ನಾವು ಇದರ ಡೌಟ್ ಇದೆ, ರಿಜೆಕ್ಟ್ ಮಾಡಬೇಕು ಅಂತಿದ್ವಿ. ಯಾಕಂದರೆ ಅನ್ಯಾಯ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವೇ ಸ್ಪಾಟ್ ಇನ್ಸ್ಪೆಕ್ಷನ್ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ. ಅಂದರೆ ಫಿಕ್ಸ್ ಮಾಡಿದ್ದೀವಿ, ಯಾರಿಗೂ ಅದು ಪಬ್ಲಿಕ್ ಮಾಡಲ್ಲ, ನಾವು ಡೇಟ್ನ ಪಬ್ಲಿಕ್ ಮಾಡಲ್ಲ. ಒಂದು ಡೇಟ್ಗೆ ನಾವು ನಮ್ಮ ಕಮಿಟಿ ಮೆಂಬರ್ಸ್ 3 ಜನ, ತಹಸೀಲ್ದಾರು, ಸಬ್ ಇನ್ಸ್ಪೆಕ್ಟರ್, ಸೆಕ್ರೆಟರಿ, ಸಬ್ ಇನ್ಸ್ಪೆಕ್ಟರ್ ಎಲ್ಲರೂ ನಾವು ಹೋಗಿ ಆ 24 ಫೈಲ್ ಏನು ಇವತ್ತು 24 ಸೀರಿಯಲ್ ನಂಬರ್ಸ್ ಏನು ಇದೆಯೋ ಆ 24ಅನ್ನು ನಾವು ಒಂದು ದಿವಸ ಅದನ್ನು ಹೋಗಿ ವಿಸಿಟ್ ಮಾಡ್ತೀವಿ. ಅಕ್ಕಪಕ್ಕದವ್ರು ಕೇಳ್ತೀವಿ, ನಮಗೂ ಒಂದು ಐಡಿಯಾ ಬರುತ್ತೆ, ಏನು ಮಾಡ್ಬೋದು ಏನು ಮಾಡಬಾರ್ದು ಐಡಿಯಾ ಬರುತ್ತೆ. ಆ ಐಡಿಯಾ ಪ್ರಕಾರವಾಗಿ ಮಾಡ್ತೀವಿ. ಆಮೇಲೆ ಇನ್ನೊಂದು ಇನ್ಮೇಲೆ ನಾವೇನು ಮಾಡಿದ್ವಿ, ಡಿವೈಡ್ ಮಾಡಿದ್ದೀವಿ ಈ ಫೈಲ್ಸನ್ನು. ಡಿವೈಡ್ ಹೆಂಗೆ ಮಾಡಿದ್ದೀವಿ ಅಂದರೆ ರೆವಿನ್ಯೂ ಇನ್ಸ್ಪೆಕ್ಟರ್ ವೈಸು, ನರಸಾಪುರ ರೆವಿನ್ಯೂ ಇನ್ಸ್ಪೆಕ್ಟರ್ ವೈಸು ಬಾಬಣ್ಣ ಅವರು ಹೋಗಿ ಚೆಕ್ ಮಾಡ್ತಾರೆ. ಇಲ್ಲ ನಮ್ಮ ವೇಮಗಲ್ಲು ರೆವಿನ್ಯೂ ಇನ್ಸ್ಪೆಕ್ಟ್ರು ಆ ಏರಿಯಾ ನಮ್ಮ ಕ್ಯಾಲ್ನೂರು ಬಾಬಣ್ಣವ್ರು ಚೆಕ್ ಮಾಡ್ತಾರೆ. ಒಕ್ಲೇರಿ ರೆವಿನ್ಯೂ ಇನ್ಸ್ಪೆಕ್ಟರ್ ವೈಸು ನಮ್ಮ ಅಕ್ಕ ಅವರು ನೋಡ್ತಾರೆ. ಎಲ್ಲ ನೋಡಿ ಅವ್ರು ನೋಡಿ ಎಲ್ಲ ಆದಮೇಲೆ ಏನಲ್ಲಿ ನಮ್ಮ ಆಫೀಸ್ ಇರುತ್ತೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಆಫೀಸಲ್ಲಿ ಕೂತ್ಕೊಂಡು ಅವ್ರು ಮಾಡ್ತಾರೆ. ಅದಾದಮೇಲೆ ಫೈನಲಾಗಿ ನಾವೆಲ್ಲ ಕೂತ್ಕೊಂಡು ಒಂದು ಡಿಸ್ಕಷನ್ ಮಾಡಿ ತಿರ್ಗಾ ಮೀಟಿಂಗ್ ಹೋಗ್ತೀವಿ. ಯಾಕಂದರೆ ಯಾವುದರಲ್ಲೂ ನಾವು ಇಷ್ಟೂ ಸಿಗಾಕೋಬಾರ್ದು, ನಾವು ಬೋಗಸ್. ಅದಕ್ಕೋಸ್ಕರ ನಾವು ಹೋಗೋದು ಪೊಸಿಷನ್ ನೋಡ್ತೀವಿ, ಯಾರು ಎಷ್ಟು ಪೊಸಿಷನಲ್ಲಿ ಇದ್ದಾರೆ ಅಂತ ಫಸ್ಟು ಬರುವಾಗಲಿರ್ತಾವಲ್ಲ, ಹೋದ್ರ ಮೇಲೆ ಪೊಸಿಷನ್ ನೋಡ್ತೀವಿ. ಆ ಪೊಸಿಷನ್ ನೋಡಿ ಅಕ್ಕಪಕ್ಕದಲ್ಲಿ ಇವಾಗ ಇಬ್ಬರು ಬಂದುಬಿಟ್ಟು ಗಲಾಟೆ ಮಾಡಿ ಇಬ್ಬರು ಬಂದು ಲಿಟಿಗೇಷನ್ ಮಾಡಿದಾಗ ಇಬ್ಬರು ಫೇವರ್ ಆಗಿರ್ತಾರೆ. ನಾವು ಫೇವರ್ದು ತೊಗೊಳ್ಳೋದಿಲ್ಲ, ಲಿಟಿಗೇಷನ್ದು ತೊಗೊಳ್ಳೋದಿಲ್ಲ. ನಮ್ಮ ಕಣ್ಣಿಗೆ ಏನು ಕಾಣಿಸುತ್ತೋ ಅದನ್ನು ಮಾಡ್ತೀವಿ. ನಮ್ಮ ಕಣ್ಣಿಗೆ ಸ್ಪಾಟಲ್ಲಿ ಏನು ಕಾಣಿಸುತ್ತೋ, ಯಾವುದು ಒರಿಜಿನಲ್ಲು ಅಂತ ನಮ್ಗೆ ಅನಿಸುತ್ತೋ ಆ ಒರಿಜಿನಾಲಿಟಿನ ಮಾಡ್ತೀವಿ. ಮಾನದಂಡ ಅವರು ಅಪ್ಲಿಕೇಶನ್ ಎಷ್ಟನ್ನು ಹಾಕ್ಕೊಂಡಿರ್ಬೋದು, ಅವರು ಪರ್ಸ್ನಲ್, ಅದು ಅಪ್ಲಿಕೇಶನ್ ಎಷ್ಟನ್ನು ಹಾಕ್ಕೊಂಡಿರ್ಬೋದು. ಪೊಸಿಷನ್ ಎಷ್ಟಿರ್ತಾರೆ ಅಂತ ನೋಡ್ತೀವಿ ನಾವು. ಪೊಸಿಷನ್ ಇರೋದ್ರ ಮೇಲೆ ಬಂದುಬಿಟ್ಟು ಹಸುಗಳಿಗೆ ಇಷ್ಟು ಜಾಗ ಬಿಡಬೇಕು ಅಂತಿದೆ, ಹಸುಗಳಿಗೆ ಇಷ್ಟು ಜಾಗ ಬಿಡಬೇಕು ಅಂತಿದೆ. ಗೋಮಾಳದಲ್ಲಿ ಹಸುಗಳಿಗೆ ಎಷ್ಟು ಜಾಗ ಬಿಡಬೇಕು, ಆ ಊರಲ್ಲಿ ಕ್ಯಾಟಲ್ಸ್ ಏನಿದೆ ಅದು ಕ್ಯಾಲ್ಕುಲೇಷನ್ ಮೇಲೆ ಅದನ್ನು ಬಿಟ್ಟು ಮಿಕ್ಕಿದ್ದೇನಿರುತ್ತೋ ಅದರಲ್ಲಿ ಎಷ್ಟು ಅಪ್ಲಿಕೇಶನ್ ಬರುತ್ತೆ ಅದರಲ್ಲಿ ಡಿವೈಡ್. ಇವಾಗ 2 ಎಕರೆ 3 ಎಕರೆ ಅಂತೂ ಹಾಕಿದ್ದಾರೆ ಎಲ್ಲರೂ. 2 ಎಕರೆ 3 ಎಕರೆ ಅಂತ ಜಾಗನೇ ಇಲ್ಲ, ಸುಮ್ಮನೆ 2 ಎಕರೆ ಅಂತ ಹಾಕಿದ್ದಾರೆ. 15 ಗುಂಟೆ ಇದೆ, 17 ಗುಂಟೆ ಇದೆ. 2 ಎಕರೆಗೆ ಹಾಕಿರೋದು 17 ಗುಂಟೆ ಜಾಗ ಇರೋದು, 17 ಗುಂಟೆ ಅಂದರೆ ಅವ್ರು 2 ಎಕರೆಗೆ ಹಾಕಿದ್ದಾರೆ. 2 ಎಕರೆ ಎಲ್ಲಿಂದ ಕೊಡೋಕ್ಕಾಗುತ್ತೆ? ಅವ್ರ ಪೊಸಿಷನಲ್ಲಿ ಏನಿದ್ದಾರೆ 17 ಗುಂಟೆ 17 ಗುಂಟೆ ಕೊಡ್ತೀವಿ. ಇಲ್ಲ, ಬೆಟ್ಟ ಗುಡ್ಡಗಳಿಗೆ ಯಾವುದು ಹಾಕಿರೋದನ್ನು ಕೊಡೋಕ್ಕೆ ಬರೋದಿಲ್ಲ. ಅದು ಫಾರೆಸ್ಟ್ ಅವ್ರು ಗೊತ್ತಲ್ಲ, ಫಾರೆಸ್ಟ್ ಅವರು, ಅವ್ರಿಗೊಂದು ದೊಡ್ಡ ನಮಸ್ಕಾರ. ಅವ್ರ ಸವಾಸಕ್ಕೆ ನಾವು ಹೋಗೋದೇ ಇಲ್ಲ, ಅವ್ರ ತಂಟೆಗೆ ಹೋಗಬಾರ್ದು, ನಾವು ಸೈಲೆಂಟಾಗಿರೋದು ಒಳ್ಳೆಯದು. ಅದರಲ್ಲಿ ಸ್ಥಾನಮಾನ ಬೇಕು ಅಂತ ಯಾರಿಗೆ ಆಸೆ ಇರುತ್ತೋ ಅವರು ಹೋಗಿ ಹೈಕಮಾಂಡನ್ನು ಮೀಟ್ ಮಾಡೋದು, ಮಾತಾಡೋದು, ಅದು ವಾಡಿಕೆಯಂತೆ ನಮ್ಮ ಪದ್ಧತಿ ಕೂಡ. ಅದು ಹೋಗಿ ಕೇಳ್ಕೊಳ್ಳೋದು ನಮ್ಮ ಪದ್ಧತಿ. ಇವಾಗ ನಾನು ಮೀಡಿಯಾದವ್ರಿಗೆ ಸರ್ ನಾನೇನೋ ಸ್ಟೇಟ್ಮೆಂಟ್ ಕೊಡಬೇಕು ಬನ್ನಿ ಸರ್ ನೀವು ಬರ್ತೀರಾ? ಇಲ್ಲ, ನಾನು ಕರೆದಾಗ ತಾನೇ ನೀವು ಬರ್ತೀರಾ? ನಾನು ಕರೀದೇ ಇರುವಾಗ ಇಂಥ ಮೀಟಿಂಗ್ ಅಂದರೆ ನೀವು ಬೈ ಡಿಫಾಲ್ಟ್ ನೀವು ಬರ್ತೀರಾ? ಇದೇನೆಂದರೆ ಕೇಳ್ಕೊಳ್ಳೋದು ಅವ್ರವ್ರ ಜವಾಬ್ದಾರಿ. ಏನೋ ಸಚಿವ ಸಂಪುಟ ಮಾಡ್ತಾರೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೇಳೋದು ಅವ್ರ ಜವಾಬ್ದಾರಿ, ಕೇಳ್ತಾ ಇದ್ದಾರೆ, ಒಳ್ಳೆಯದು, ಕೇಳ್ಕೊಳ್ಳಿ. ಸರ್ ನಾವ್ಯಾವುದು ನಿರೀಕ್ಷೆ ಇಟ್ಕೊಂಡಿಲ್ಲ. ನಾವು ಯಾರನ್ನೂ ಮನೆ ಬಾಗಿಲಿಗೆ ಹೋಗಿ ತಟ್ಟೋದು, ನಮಗೆ ಕೊಡಿ ಅಂತ ಕೇಳೋದು ನಮ್ಮ ಜಿಲ್ಲೆಯಲ್ಲಿ ನಾವ್ಯಾರೋ ಅಂಥವ್ರು ಯಾರೂ ಇಲ್ಲ. ಎಸ್ಪೆಷಲಾಗಿ ನಾನು ಹಂಗಿಲ್ಲ. ಬೇರೆ ಯಾರಾದರೂ ಹೋಗಿ ಬಾಗಿಲು ತಟ್ಟೋರು ಯಾರೋ ಇದ್ದರೆ ನನಗೆ ಗೊತ್ತಿಲ್ಲ. ನಾನಂತೂ ಆಕಾಂಕ್ಷಿನೂ ಅಲ್ಲ, ನಾನು ಕೊಡಿ ಅಂತ ನಾನು ಕೇಳೋನೂ ಅಲ್ಲ. ನಾನು ಯಾರ ಮನೆ ಬಾಗಿಲಿಗೆ ಹೋಗಿ ನನಗಿಂಥದ್ದು ಕೊಡಿ ಅಂತ ನಾನು ಕೇಳುವಂಥ ಮನುಷ್ಯನೂ ಅಲ್ಲ. ಕೊಟ್ಟರೆ ತೊಗೊಳ್ತೀವಿ, ಇಲ್ಲಾಂದರೆ ನಾವೇನು ಕೇಳೋಕ್ಕೆ ಹೋಗೋದಿಲ್ಲ ಯಾರನ್ನು. ನನ್ನ ಕೋಲಾರು, ನನ್ನ ಊರು, ನಾನು ಇಲ್ಲಿರ್ತೀನಿ, ನಾನೆಲ್ಲೂ ಹೋಗೋದಿಲ್ಲ. ಹೌದು, ನಾವು ನಿಜವಾಗ್ಲೂ 100% ಆಗಿ ನಾವು ಅಂಡರ್ ಎಸ್ಟಿಮೇಟಲ್ಲೇ ಇದ್ವಿ. ಸ್ವಲ್ಪ ಕಷ್ಟ ಇದೆ ಅಂತ ಮೊದಲು ಸ್ಟಾರ್ಟಿಂಗಲ್ಲಿ ನಾವು ಹೋದಾಗ ತುಂಬ ಚೆನ್ನಾಗಿತ್ತು ನಮಗೆ. ಇಲ್ಲ, ನಾನು ಅದಕ್ಕೆ ಮುಂಚೆ ಒಂದು ಸಲ ಹೇಳಿದ್ದೆ. ನಾನು 3 ಚೆನ್ನಾಗಿದೆ ಅಂದರೆ ಕಡಿಮೆ ಅಂತರದಲ್ಲಿ ಗೆಲ್ತೀವಿ ಅಂತ ಹೇಳಿದ್ವಿ ನಾವು. ಆದರೆ ಅದು ನಿಜ ಆಗಿದೆ. ಅದು ಒಟ್ಟಿನಲ್ಲಿ ನಮ್ಗೆ ಸೆಂಟ್ರಲ್ಲಿ ಈ ಕೆಲವೊಂದು ಮಾತುಗಳಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಒಂದು ಡೌಟ್ ಇತ್ತು ನಮಗೆ. ಆದರೆ ಚೆನ್ನಾಗಿ ನೋಡಿ, ನಾನಿದ್ದಿದ್ದು ಹೊಂಗನೂರು ಹೋಬಳಿ ಅಂತ ಇದ್ದು 3800 ಓಟ್ ಲೀಡ್ ಬಂದಿದೆ ಅಲ್ಲಿ.
ಆ ಜಿಲ್ಲಾ ಪಂಚಾಯತಿಲಿ 3800 ಓಟು ಲೀಡ್ ಬಂದಿದೆ. ಹೌದು, ನಾನು ಅಲ್ಲೇ ಇದ್ದಿದ್ದು. ಹೊಂಗನೂರು ಜಿಲ್ಲಾ ಪಂಚಾಯತಿ ಏರಿಯಾದಲ್ಲಿ ನಾನಿದ್ದು, ಬೇರೆ ಕಡೆ ಹೋಗಿರಲಿಲ್ಲ, ಅಲ್ಲೇ ಇದ್ದು. 3800 ಓಟ್ ಲೀಡ್ ಬಂದಿದೆ ಅಲ್ಲಿ ಟೋಟ್ಲ್ ಜಿಲ್ಲಾ ಪಂಚಾಯತಿ. ಗೆಲುವಿಗೆ ಕಾರಣ ಬಂದ್ಬಿಟ್ಟು ಸರ್ಕಾರ ಒಂದು, ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಣ್ಣ ಮುಖ್ಯಮಂತ್ರಿ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ಅಧ್ಯಕ್ಷರ ಒಂದು DCM ಇದರಲ್ಲಿ ನಾವು ಜನಗಳ ಪರವಾಗಿದ್ದೀವಿ, ಅಭಿವೃದ್ಧಿ ಪರವಾಗಿದ್ದೀವಿ. ನಾವು ಅದಕ್ಕೆ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಾವು ಜನರ ಪರವಾಗಿದ್ದೀವಿ, ರೈತರ ಪರವಾಗಿದ್ದೀವಿ, ಅಭಿವೃದ್ಧಿ ಪರವಾಗಿದ್ದೀವಿ ಅನ್ನೋದಕ್ಕೆ ಕಾರಣ ಈ 3 ಚುನಾವಣೆಯಲ್ಲಿ ನಾವು ಗೆದ್ದಿರೋದು. ಬೈ ಮಾಡಿದ್ದಾರೆ. ಯಾವುದನ್ನು ದುಡ್ಡು ಕೊಟ್ಟು ಯಾರನ್ನ ತೊಗೊಂಡಿರೋ ಯಾವುದು ತೋರಿಸಿ, ನೀವು ನೋಡೋಣ. ದುಡ್ಡು ಕೊಟ್ಟು ತೊಗೊಂಡಿರೋದು ಎಲ್ಲಾದ್ರೂ ತೋರಿದ್ರೆ ನಾವು ತಪ್ಪು ಒಪ್ಕೊಳ್ತೀವಿ. ನೋಡಿ, ಮೊನ್ನೆನೂ ಹೇಳಿದೆ ನಾನು, ಆಡಳಿತ ಯಂತ್ರ ದುರುಪಯೋಗ ಅಂದರೆ 2019 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಆಡಳಿತ ಯಂತ್ರ ದುರುಪಯೋಗ ಆಗಿಲ್ವಾ? ಅದು ಇಂಪ್ಲಿಮೆಂಟ್ ಆಗಿಲ್ವಾ? ಕುಮಾರಣ್ಣ ಅವ್ರ ಮಗ ಸೋತ್ರಲ್ಲ 2019ರಲ್ಲಿ, ಸೋತ್ರಲ್ಲ. ಆವಾಗ ಸರ್ಕಾರ ಯಾರು CM ಇದ್ದಿದ್ದು? ಯಾರು? ಕುಮಾರಣ್ಣ ತಾನೇ CM ಇದ್ದಿದ್ದು. ಆವಾಗ ಯಾಕೆ ಅದು ಇಂಪ್ಲಿಮೆಂಟ್ ಆಗಿಲ್ವಾ? ಇವಾಗ ಇಂಪ್ಲಿಮೆಂಟ್ ಆಗೋಯ್ತು ಅದು. ಇವಾಗ ಅಂದರೆ ಆ ಟೈಮಲ್ಲಿ ನೀವು ಸರ್ಕಾರ ಇದ್ದರೂ ನಿಮ್ಮ ಹೆಸರು ಯಾರು ಕೇಳಿಲ್ವಾ? ಈಗ ನಮ್ಮ ಸರ್ಕಾರ ಇದ್ದಾಗ ನಮ್ಮ ಹೆಸರೆಲ್ಲ ಕೇಳಿದ್ದೀರಿ ಅಂತ ಏನಾದ್ರು ನೀವು ಅಂದ್ಕೊಳ್ತೀರಾ? ಹಂಗಾದರೆ ನಾವು ಸ್ಟ್ರಾಂಗ್ ಆಗಿದ್ದೀವಿ. ನಮ್ಮ ಹೆಸರು ಕೇಳ್ತಾರೆ, ನಾವು ಸ್ಟ್ರಾಂಗ್ ಆಗಿದ್ದೀವಿ. ನೀವು ಸರ್ಕಾರದಲ್ಲಿದ್ದಾಗ ಏನಾದ್ರು ವೀಕ್ ಇದ್ದೀರಾ? ನೀವಿದ್ದಾಗ ಒಂದು ನ್ಯಾಯ, ನಾವು ಬಂದಮೇಲೆ ಒಂದು ನ್ಯಾಯನಾ? ಅದು ತಪ್ಪು. ಹಂಗಲ್ಲ, ಜನ ತೀರ್ಮಾನ ಮಾಡ್ತಾರೆ ಸರ್. ಯಾರು ಏನು ಹೇಳಿದ್ರು ಸರ್, ನಾನು ಕೋಲಾರಲ್ಲಿ ಯಾರಾದರೂ ಗೆಲ್ತೀರಿ ಅಂತ ಯಾರಿಗಾದ್ರು ನಂಬಿಕೆ ಇತ್ತಾ ಸರ್? ನೀವು ಹೇಳಿ ಸರ್. ಎಲ್ಲರೂ ನನಗೆ ಇಲ್ಲ 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 ಅಂತಲೇ ಹೇಳ್ತಾ ಇದ್ದಿದ್ದು. ಆದರೆ ನನಗೆ ನಂಬಿಕೆ ಇತ್ತು ಗೆಲ್ತೀನಿ ಅಂತ. ಜನ ಓಟ್ ಹಾಕಿದ್ರು, ಗೆಲ್ಸಿದ್ರು ಸರ್. ಜನ ತೀರ್ಮಾನ ಮಾಡೋಕ್ಕಾಗಲ್ಲ. ಅವ್ರು ಹೆಂಗೆ ಬರ್ತಾರೆ ಜನ ಅಂತ. ನೀವು ದುಡ್ಡು ಕೊಡಿ, ಕಾಸು ಕೊಡಿ, ನೀವೇನ ಕೊಡಿ, ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ, ಆ ತೀರ್ಮಾನಕ್ಕೆ ಆಗ್ತಾರೆ. ಇನ್ನೊಂದು ಅಲ್ಲಿ ಏನಾಯಿತು ಅಂದರೆ, ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಅವರು ಲೋಕಲ್ ಅಂತ ಬಂತು. ಕುಮಾರಣ್ಣ ಮಗ ಬಂದು ಲೋಕಲ್ ಅಲ್ಲ. ಮೊನ್ನೆ ಮಂಡ್ಯ ಪಾರ್ಲಿಮೆಂಟ್ ನಿಂತರು, ತಿರ್ಗಾ ರಾಮನಗರಕ್ಕೆ ಹೋಗಿ ನಿಂತರು, ಇವಾಗ ತಿರ್ಗಾ ಚನ್ನಪಟ್ಟಣಕ್ಕೆ ಬಂದಿದ್ದಾರೆ, ನೆಕ್ಸ್ಟ್ ಬಂದುಬಿಟ್ಟು ಅಲ್ಲಿ ಹೋಗ್ತಾರೆ. ಕುಮಾರಣ್ಣ ಬಂದುಬಿಟ್ಟು MLA ಇದ್ದು, ಅವರು 6 ವರ್ಷ MLA ಇದ್ದು ಒಂದೇ ಒಂದು KDP ಮೀಟಿಂಗ್ ಮಾಡಿಲ್ಲ ಗೊತ್ತಾ? ಚನ್ನಪಟ್ಟಣದಲ್ಲಿ ಒಂದು KDP ಮೀಟಿಂಗ್ ಮಾಡಿಲ್ಲವಂತೆ. ಹೆಂಗೆ ಜನ ಓಟ್ ಹಾಕ್ತಾರೆ? ಒಂದು KDP ಮೀಟಿಂಗ್ ಮಾಡಿಲ್ಲ ಅಂತ. ಹಂಗೆ ಮಿನಿಮಮ್ 3 ಮಂತ್ಸ್ ಒಂದು ಸಲ KDP ಮೀಟಿಂಗ್ ಮಾಡಬೇಕು. ಮಾಡಿಲ್ಲ ಅಂದರೆ ಹೆಂಗಾಗುತ್ತೆ ಹೇಳಿ? ಆಗಲ್ಲ. ಆದ್ದರಿಂದ ಜನ ಬಂದುಬಿಟ್ಟು ಅಭಿವೃದ್ಧಿ ಪರವಾಗಿದ್ದಾರೆ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರು ಲೋಕಲ್ ಮನುಷ್ಯ ಸಿಗ್ತಾರೆ ಅನ್ನೋ ಒಂದು ಜನಕ್ಕೆ ಬಂದಿತ್ತು, ಗೆದ್ದರು. 6023 6023 ಏನು ಮಾಡೋಕ್ಕೆ ಹೇಳ್ಕೊಂಡಿಲ್ಲ. ಆನ್ಲೈನಲ್ಲಿ ಇರ್ತೀವಲ್ಲ, ಮಾಡ್ತಾ ಇರ್ತೀವಿ. ಅದನ್ನೇನು ನಾವು ಮುಟ್ಟದ ಇಲ್ಲಿ ಒಂದು 2 ನಿಮಿಷ ಮಾತಾಡ್ಕೊಂಡಿದ್ರೆ ಔಟ್, ಲಾಗೌಟ್ ಆಗುತ್ತೆ. ನೀವು ಯಾವತ್ತು ನಾವು ಬೇರೆಯವರು ತಿಳ್ಕೊಳ್ಳೋಣ, ಸಮಾಧಾನ ಇದ್ದರೆ ನಾವು ಇಶ್ಯೂ ಮಾಡೋಣ. ಇಲ್ಲ ಅಂದರೆ ಸರಿ. ನಮ್ಮ ವಿಭಾಗದ ಹತ್ರ ಬರೋದು ರಾಮಾನ್ಯಾಗಿ AC ಅವರೆಲ್ಲ ರಿಸೀವ್ ಮಾಡಿ ಎಲ್ಲ ಹೆಚ್ಚು ಕಡಿಮೆ ನಮ್ಮ ಆಧಾರಲ್ಲಿ ಇರುತ್ತಲ್ಲ, ನಮ್ಮ ಸಿಗ್ನೇಚರ್ ಅದರಲ್ಲಿ ನೆಕ್ಸ್ಟ್ ಅವ್ರ ಸಿಸ್ಟಮ್ ಎಲ್ಲ ನಮಗೆ ಕೊಡ್ತಾರೆ. Gracias.
ಚೆಕ್ ಮಾಡಿ ಮೇಡಮ್. ಮೊದಲೇ ಚೆಕ್ ಮಾಡಿ ಈ ಕಡೆ ಬಂದ್ಬಿಡ್ತಾರೆ. ತಹಸೀಲ್ದಾರ್ಗೆ ಹೇಳಿರ್ಬೇಕು. ಇಲ್ಲ ಇವ್ರು ಬಂದು 2 ತಿಂಗಳು 17 ದಿವಸ ಆಯ್ತು ರೀ. ಅದೇ ಬಂದಾಗಿಂದ ಹೇಳ್ತಾ ಇದ್ದಾರೆ. ಇವಾಗ ನೆಕ್ಸ್ಟ್ ಮೀಟಿಂಗ್ ನೆಕ್ಸ್ಟ್ ಫಿಕ್ಸ್ ಮಾಡ್ತಾರೆ, ಹೋಗ್ತಾರೆ. ಓಕೆ ಬಂದ್ಬಿಡಿ, ಮಾಡ್ತೀನಿ ನಾನು ಮಾಡಿಸ್ತೀನಿ. ಅಲ್ಲ ತಲ್ಬೇಟ್ ನಿಧಾನವಾಗಿದೆ, ನೀವು ಹಿಂಗೆ ಮಾಡಿದೆ ನಾನು ಹೋಗ್ಬಿಡ್ತೀನಿ. ನಿಮಗೋಸ್ಕರ ಇಲ್ಲಿ ನಿಂತಿದ್ದೀನಿ ನಾನು.